ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗಾಗಲೇ ಹಗರಣಗಳು ಕೊರಳಿಗೆ ಸುತ್ತಿಕೊಳ್ತಿರೋ ಹೊತ್ತಲ್ಲಿ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿ ಉಸಿರುಗಟ್ಟಿಸ್ತಾ ಇರೋ ಹೊತ್ತಲ್ಲಿ ಶಾಸಕರೇ ಈಗ ಶಾಕ್ ಕೊಡ್ತಾ ಇದ್ದಾರೆ. ಶಾಸಕರ ಈ ಅಚ್ಚರಿ ನಡೆಗೆ ಕಾರಣ ಆಗಿರೋದು ಏನು ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಸಿದ್ದರಾಮಯ್ಯನವರು ತಿರುಗಿಬಿದ್ದಿದ್ದಾರೆ ಪ್ರತಿಪಕ್ಷಗಳ ವಿರುದ್ಧ. ಯಾಕಂದರೆ ಅವರೀಗ ಸಮರ್ಥನೆ ಮಾಡ್ಕೊಳ್ಬೇಕಾಗಿದೆ. ಏಕಾಂಗಿಯಾಗಿ ಪ್ರತಿಪಕ್ಷಗಳ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ. ಒಗ್ಗಟ್ಟು ಪ್ರದರ್ಶಿಸಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಆದರೆ ಅವರವರ ಕಥೆ ಅವ್ರಿಗಾಗಿದೆ ಶಾಸಕರಿಗೆ. ನೋಡ್ತಾ ಇದ್ದೀವಿ ಸೆಷನ್ನಲ್ಲಿ ಸಿದ್ದರಾಮಯ್ಯನವರ ಅಬ್ಬರ. ಬಿಜೆಪಿ ಕಾಲದ ಒಂದು ಹಗರಣನೂ ಬಿಡಲ್ಲ ಅಂತ ಗುಡುಗಿದ್ದಾರೆ. ಒಂದಾದ ಮೇಲೆ ಒಂದು ಎಲ್ಲ ಸಾಲು ಸಾಲು ಪಟ್ಟಿನೇ ಇಟ್ಟು ನಾಚಿಕೆ ಆಗಲ್ವಾ ನಿಮಗೆ, ಮಾನ ಮರ್ಯಾದೆ ಇಲ್ವಾ ಅಂತ ಬಿಜೆಪಿಯ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಏಕಾಂಗಿಯಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ಕೇಳಿದ್ರೆ, ಅಷ್ಟು ವಿಚಾರಗಳು ಸಿದ್ದರಾಮಯ್ಯನವರ ಹತ್ತವೇ ಟಾರ್ಗೆಟ್ ಆಗಿರೋದು. ಸಿದ್ದರಾಮಯ್ಯನವರನ್ನೇ ಅಟ್ಯಾಕ್ ಮಾಡ್ತಿವೆ ಪ್ರತಿಪಕ್ಷಗಳು ಮತ್ತು ಪಕ್ಷದ ಒಳಗಿನ ಶತ್ರುಗಳು. ನೋಡ್ತಾ ಇದ್ವಿ ಮೂಡ ಹಗರಣ, ಅವರನ್ನ ಕೆಳಗಿಳಿಸಲೇಬೇಕು ಅಂತ ಈಗ ಸಿಕ್ಕಿರುವ ದೊಡ್ಡ ಅಸ್ತ್ರ ಬಿಜೆಪಿಗೆ. ರಾಜೀನಾಮೆ ಕೊಡ್ಲಿ ಅಂತ ಕೇಳ್ತಿದ್ದಾರೆ. ವಾಲ್ಮೀಕಿ ನಿಗಮದ ಕೇಸ್ ಇನ್ವೆಸ್ಟಿಗೇಷನ್ ಆಗೋ ತನಕ ನೈತಿಕ ಹೊಣೆ ಹೊತ್ತು ಕೆಳಗಿಳಿಲಿ ಅಂತ ಮುಗಿ ಬೀಳ್ತಿದ್ದಾರೆ. ಸೊ ಎಲ್ಲ ಮುಖ್ಯಮಂತ್ರಿಗಳ ಬುಡಕ್ಕೆ ಬಂದು ಬಿದ್ದಿದೆಯಲ್ವಾ. ಈ ಹೊತ್ತಲ್ಲಿ ಶಾಸಕರು ಈಗ ತಿರುಗಿಬಿದ್ದಿರೋದು. ಕೈ ಶಾಸಕರು ಮೀಟಿಂಗ್ನಲ್ಲಿ, ಶಾಸಕರ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಅನ್ನುವ ಅಚ್ಚರಿಯ ತಮ್ಮ ಅಂತಿಮ ಸಂದೇಶವನ್ನು ಕೊಟ್ಟಿದ್ದಾರೆ. ಏನಿದು ಅಂತಿಮ ಸಂದೇಶ ಅಂತ ಕೇಳಿದ್ರೆ, ಇನ್ನು ನಾವು ಕಾಯೋಕ್ಕಾಗಲ್ಲ, ಅನುದಾನ ಇಲ್ಲದೆ ಗ್ಯಾರಂಟಿ ಕಾರಣದಿಂದಾಗಿ ಕಳೆದ ಒಂದು ವರ್ಷದಿಂದ ನಾವು ಪಟ್ಟ ಪಾಡ ಅಷ್ಟಿಷ್ಟಲ್ಲ, ಇನ್ನು ಕಾಯೋದಕ್ಕಾಗಲ್ಲ. ಈ ಡೆಡ್ ಲೈನ್ ಅನ್ನ ಮೀರಿದ್ರೆ ಜನ ನಮ್ಮನ್ನು ಮನೆಗೆ ಕಳಿಸ್ತಾರೆ. ಕ್ಷೇತ್ರದಲ್ಲಿ ನಮಗೆ ಮುಖ ತೋರಿಸ್ಕೊಂಡು ಓಡಾಡೋದಕ್ಕೆ ಆಗ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವೇ ಸ್ವತಃ ಕಾಳಜಿ ವಹಿಸಿ ಅನುದಾನ ಕೊಡಿ ನಮ್ಮ ಕ್ಷೇತ್ರಕ್ಕೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳೇ ಇಂತಿಂಥ ಮಿನಿಸ್ಟರ್ಗಳನ್ನ ಇನ್ನು ಮುಂದುವರೆಸಿದ್ರೆ ಬಹಳ ಕಷ್ಟ, ನಾವು ಹೀಗೆ ಮುಂದುವರಿಯೋಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಈ ಸಚಿವರುಗಳು ಉಸ್ತುವಾರಿ ಸಚಿವರು ಅಂತ ಅನ್ನಿಸ್ಕೊಂಡಿರೋರು ಜಿಲ್ಲೆಗೆ ಬರ್ತಿಲ್ಲ, ಪ್ರಗತಿ ಪರಿಶೀಲನಾ ಮೀಟಿಂಗ್ಗಳನ್ನ ಮಾಡ್ತಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಒಂದು ಮೀಟಿಂಗ್ ಆಗಬೇಕು ಅದು ಆಗ್ತಾ ಇಲ್ಲ. ನಾವು ಅನುದಾನ ಮತ್ತೊಂದು ಅಂತ ಮನವಿ ಕೊಡೋದಕ್ಕೆ ಹೋದ್ರೆ ಶಾಸಕರ ಮಾತಿಗೆ ಬೆಲೆಯೇ ಇಲ್ಲ. ಅಹಂಕಾರ ಮಿತಿ ಮೀರಿದೆ, ಕೈಗೂ ಸಿಗ್ತಾ ಇಲ್ಲ. ನಾವು ಕೊಟ್ಟಂತ ಅರ್ಜಿ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕೊಟ್ಟಂತ ಅರ್ಜಿಯನ್ನ ಕಸದ ಬುಟ್ಟಿಗೆ ಬಿಸಾಡಿದ್ದಾರೆ. ಇದೆಲ್ಲವನ್ನ ಸರಿಪಡಿಸಿ ಈ ಸಚಿವರುಗಳನ್ನ ಕಿತ್ತು ಬಿಸಾಕಿ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇನ್ನು ಅಭಿವೃದ್ಧಿ ಅನುದಾನ ಅಂತ ನೀವು ಗಮನ ಹರಿಸದೆ ಹೋದ್ರೆ ಬಹಳ ಕಷ್ಟ. ನಮ್ಮ ಪೇಷನ್ಸ್ ಟೆಸ್ಟ್ ಮಾಡಬೇಡಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದು ಸರ್ಕಾರದ ವಿರುದ್ಧವೇ ಈಗ ಬಹಿರಂಗವಾಗಿ ಶಾಸಕರ ಅಸಮಾಧಾನ ಸ್ಫೋಟವಾಗಿರೋದು. ಇಷ್ಟು ದಿನ ಒಬ್ರು ಇಬ್ರು ಓಪನ್ ಸ್ಟೇಟ್ಮೆಂಟ್ಗಳನ್ನ ಸ್ಟೇಜಲ್ಲೇ ಕೊಟ್ಟು ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದ್ರು. ನೋಡಿದ್ವಿ ಈಗಾಗಲೇ ಒಂದು 4-5 ಜನ ಶಾಸಕರು ನಾವು ರಾಜಕೀಯ ನಿವೃತ್ತಿ ತಗೊಳ್ತೀವಿ ಅನ್ನೋ ಮಟ್ಟಿಗೆ ಮಾತಾಡಿದ್ದು ಗ್ಯಾರಂಟಿಯ ವಿಚಾರದಲ್ಲಿ ನಮಗೆ ಬಹಳ ಕಷ್ಟ ಆಗ್ತಿದೆ ಅಂತ. ಮೊನ್ನೆ ಬಸವರಾಜ ರಾಯರೆಡ್ಡಿ ಅವರೇ ಹೇಳಿದ್ರಲ್ಲ ಓಪನ್ ಆಗಿ, ನನ್ನ ಕ್ಷೇತ್ರಕ್ಕೆ ಮಾತ್ರ ನಾನು ಅನುದಾನ ತಂದಿದ್ದೀನಿ, ಯಾಕಂದ್ರೆ ನಾನು ಮುಖ್ಯಮಂತ್ರಿಗಳ ಜೊತೆನೇ ಇರ್ತೀನಿ, ನನಗೆ ಗೊತ್ತು ಏನು ಕಷ್ಟ ಇದೆ ಅಂತ. ಬೇರೆ ಯಾರು ಮಾಡೋದಕ್ಕೆ ಸಾಧ್ಯವಾಗದೇ ಇರೋದನ್ನ ನಾನು ಮಾಡಿ ತೋರಿಸಿದ್ದೀನಿ. ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕಾದ್ರೂ ಬಂದಿದೆಯಾ ನೋಡಿ ಅನುದಾನ ಅನ್ನೋ ತರ ಸವಾಲು ಹಾಕ್ತಾರೆ. ಅದರ ಅರ್ಥ ಅನುದಾನ ತರೋದೇ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಗ್ಯಾರಂಟಿಯಿಂದ ಎಲ್ಲ ಮುಗಿದು ಹೋಗಿದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ಬಳಿಕ ಈಗ ಶಾಸಕರ ಸಭೆಯಲ್ಲಿ ಶಾಸಕರು ನಮ್ಮನ್ನ ಇನ್ನೂ ಪರೀಕ್ಷೆ ಮಾಡಬೇಡಿ ಅನ್ನುವ ಎಚ್ಚರಿಕೆ ಕೊಟ್ಟಿದ್ದು ಸರ್ಕಾರಕ್ಕೆ ಇದು ಬಹಳ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸ್ತಿದೆ. ಆದಾಯದ ಮೂಲಗಳನ್ನ ಸೃಷ್ಟಿಸೋದು ಹೇಗೆ, ಎಲ್ಲೆಲ್ಲಿಂದ ನಾವು ಕಟ್ ಮಾಡಬಹುದು, ಎಲ್ಲಿಂದ ಗಳಿಸಬಹುದು ಅಂತ ಹುಡುಕಾಡ್ತಿರೋ ಹೊತ್ತಲ್ಲಿ ಶಾಸಕರು ಈಗ ಮುಗಿಬೀಳ್ತಿದ್ದಾರೆ. ಯಾಕಂದ್ರೆ ಇನ್ನು ನಾವು ಕಾಯ್ತಾ ಇದ್ರೆ ಖಂಡಿತ ನಾವು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಸಚಿವರುಗಳ ವರ್ತನೆಯಿಂದಾಗಿ ಪಕ್ಷದ ಕಾರ್ಯಕರ್ತರು ಮುನಿಸ್ಕೊಂಡಿದ್ದಾರೆ ಮತ್ತು ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಮುಖ ತೋರಿಸ್ಕೊಳ್ಳೋಕೆ ಆಗ್ತಿಲ್ಲ ನಮಗೆ ಅಂತ ಅಸಮಾಧಾನವನ್ನ ಹೊರಹಾಕಿರೋದು. ಗ್ಯಾರಂಟಿ ಕಾಸ್ಟ್ಲಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರು ಮಾತಾಡ್ತಿದ್ರು, ಮೀಡಿಯಾಗಳ ರಿಪೋರ್ಟ್ ಮಾಡ್ತಿದ್ವು. ಆದ್ರೆ ಈಗ ಶಾಸಕರೇ ತಮ್ಮದೇ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿ ಮುಗಿ ಬೀಳ್ತಾ ಇರೋದು ಅಚ್ಚರಿಗೆ ಕಾರಣ ಆಗಿದೆ. ಒಂದ್ ಕಡೆ ಹಗರಣಗಳ
ಸುಳಿಯಿಂದ ತಪ್ಪಿಸಿಕೊಳ್ಳಬೇಕು. ಈಗ ಪ್ರತ್ಯಸ್ತ್ರ ಬಿಟ್ಟಿದ್ದಾರೆ. ಬಿಜೆಪಿಯ ಕಡೆಗೆ ತಿರುಗು ಬಾಣ ಮಾಡಿ ಅವರ ಬಾಯಿ ಮುಚ್ಚಿಸುವಂತಹ ತಂತ್ರ ನಡೀತಿದೆ. ತಂತ್ರ ಪ್ರತಿತಂತ್ರ ಎಲ್ಲಾ ಸರ್ಕಾರ ಇದ್ದಾಗ್ಲೂ ಹಂಗೆ ಆಗೋದು. ಯಾವ್ದಾದ್ರು ಹಗರಣ ತೆಗೆದ್ರೆ ಅಧಿಕಾರದಲ್ಲಿರೋರು ಹಳೆ 10 ವರ್ಷ ಹಿಂದಿಂದ ತನಿಖೆ ಆಗ್ಲಿ, ಅವತ್ತಿಂದ ತನಿಖೆ ಕೊಡ್ತೀನಿ, SIT ಕೊಡ್ತೀನಿ, CID ಕೊಡ್ತೀನಿ ಅಂತ ಯಾವಾಗ ತೆಗಿತಾರೋ ಹಳೆ ಗುಟ್ಟನ್ನ, ಇವರು ಬಾಯಿ ಮುಚ್ಕೊಳ್ತಾರೆ. ಪ್ರತಿಪಕ್ಷಗಳು ಅಲ್ಲಿಗೆ ತಂಡ ಹೊಡಿತಾವೆ. ಅಲ್ಲಿಗೆ ಆ ಕೇಸ್ ಕ್ಲೋಸ್ ಆಗುತ್ತೆ. ಹಳೆ ಕೇಸ್ಗಳೆಲ್ಲ ಇವೆ ಅನ್ನೋದು ಪ್ರತಿಪಕ್ಷದಲ್ಲಿದ್ದಾಗ ಈಗ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವ್ರು ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಅಲ್ಲೊಂದು ಇಲ್ಲೊಂದು ಪ್ರೆಸ್ ಮೀಟು, ದಾಖಲೆ ರಿಲೀಸು, ಗುಡ್ಗೋದು ಮುಗಿದು ಹೋಗುತ್ತೆ. ಅಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಅಂತ ಪ್ರತಿಭಟಿಸಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲಿಲ್ಲ. ಈಗ ಯಾವಾಗ ಮೂಡ ವಾಲ್ಮೀಕಿ ಕುತ್ತಿಗೆಗೆ ಬರ್ತಿದ್ಯೋ ಹಳೆ ಹಗರಣಗಳನ್ನು ಒಂದು ಬಿಡಲ್ಲ ಅಂತ ಸಿದ್ದರಾಮಯ್ಯನವ್ರು ಗುಡುಕ್ತಿದ್ದಾರೆ. ಸೊ ಅಲ್ಲಿಗೆ ಅಸ್ತ್ರ ಪ್ರತ್ಯಸ್ತ್ರ ಪ್ರಯೋಗ ನಡೀತಾ ಇದೆ. ಆದ್ರೆ ಈಗ ಶಾಸಕರೇ, ಪ್ರತಿಪಕ್ಷಗಳೆಲ್ಲ ಶಾಸಕರೇ, ಸ್ವಂತ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಕಂಟಕವಾಗ್ತಿರೋದು. ಶಾಸಕರ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಿರೋದು ಇಷ್ಟೇ. ವಿಶೇಷ ಅನುದಾನ ಅಂತ ಎಲೆಕ್ಷನ್ ಟೈಮಲ್ಲಿ 25 ಕೋಟಿ ಅದು ಇದು ಅಂತ ಸದ್ದಾಯ್ತಲ್ಲ, ಅದು ಎಲ್ರಿಗೂ ಸಿಕ್ಕಿಲ್ಲ. ಪ್ರಭಾವಿಗಳಿಗೆ ಮಾತ್ರ, ಕೆಲವರಿಗೆ ಮುಖ್ಯಮಂತ್ರಿಗಳ ಆ ಕಡೆ ಈ ಕಡೆ ಇರೋರಿಗೆ ಅಂಥವ್ರಿಗೆ ಸಿಕ್ತು ಅಂತ ಆರೋಪ ಮಾಡ್ತಿರೋದು ಶಾಸಕರು. ಅದು ಬಿಟ್ಟು ಹಾಕಿ ನಾವು ಅದ್ರ ಕೇಳ್ತಿಲ್ಲ. ಕ್ಷೇತ್ರಾಭಿವೃದ್ಧಿ ಅಂತ ಇಂತಿಷ್ಟು ಅಂತ 2 ಕೋಟಿ ಇಟ್ಟಿರ್ತಾರಲ್ಲ, ಅದೂ ಕೂಡ ಬರ್ತಿಲ್ಲ. ಕಂತಲ್ಲಿ 6 ತಿಂಗಳಿಗೊಂದ್ಸಲ ಆದ್ರೂ 1 ಕೋಟಿ ಅಂತ ಬರಬೇಕಿತ್ತು ಕ್ಷೇತ್ರಕ್ಕೆ, ಅದೂ ಕೂಡ ಸಿಕ್ಕಿಲ್ಲ ನಮಗೆ. ಬಂದಾಗನಿಂದ ಹೀಗೆ ಅಂದ್ರೆ ಮತ್ತೆ ನಾವು ಶಾಸಕರಾಗಿ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡಿರ್ಬೇಕಾ? ಏನ್ ಮಾಡ್ಬೇಕು ನಾವು? ಉತ್ತರ ಕೊಡಿ. ಜನರಿಗೆ ಹೇಗೆ ಮುಖ ತೋರಿಸ್ಬೇಕು? ಏನಾದ್ರೂ ಒಂದು ಮಾಡಬೇಡುವ ಕೆಲಸವನ್ನ ಆಯ್ಕೆ ಆದ ಮೇಲೆ ಅಂತ ಈಗ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಅಷ್ಟೇ ಅಲ್ಲ, ಎಚ್ಚರಿಕೆಯನ್ನ ಕೊಡ್ತಿರೋದು. ಈಗ ಒಂದ್ ಕಡೆ ಅಧಿಕಾರ ಹಂಚಿಕೆ ಮತ್ತೊಂದು ಅನ್ನೋ ಕಾರಣಕ್ಕೆ ಒಂದು ಬಣ ಸಿಡಿದೆತ್ತಿದೆ. ಮುಖ್ಯಮಂತ್ರಿಗಳಿಗೆ ಆಘಾತ ಕೊಡುತ್ತಾ ಅನ್ನೋ ಮಟ್ಟಿಗೆ ಅವರ ಆಪ್ತ ವಲಯದ ಮಂತ್ರಿಗಳ ಹೆಸರೇ ಡೆಲ್ಲಿ ಮೀಟಿಂಗ್ ಅಂತ ಕೇಳಿ ಬರ್ತಿದೆಯಲ್ಲ. ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಿದ್ದಾವೆ. 42 ಶಾಸಕರು ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವ್ರ ಜೊತೆಗೆ ಮಂತ್ರಿ ಮೀಟಿಂಗು ಅಂತೆಲ್ಲ ಈ ಹೊತ್ತಲ್ಲಿ ನಡೆದಿರುವ ಶಾಸಕಾಂಗ ಸಭೆಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಹೀಗೆ ಮುಂದುವರೆದ್ರೆ ನಮ್ಮ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆಯಾಗತ್ತೆ, ನೆನಪಿರ್ಲಿ ಮುಖ್ಯಮಂತ್ರಿಗಳೇ ಅಂತ. ಇದು ಈಗ ಗಮನ ಸೆಳೀತಾ ಇರೋದು ಗ್ಯಾರಂಟಿ ಎಫೆಕ್ಟ್ ಇಂದ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.